ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡಕತ್ತೀನಿ ಅಂತಂದ್ರೆ, ಪ್ಲೇನ್ ಬ್ಲೌಸ್ನ ಯಾವ ರೀತಿ ನಾವು ಈಸಿಯಾಗಿ ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡಕತ್ತೀನಿ. ಇವತ್ತು ಡಿಫ್ರೆಂಟ್ ಆಗಿ ಹೊಸ ಮೆಥಡ್ನ ನಾನು ಟ್ರೈ ಮಾಡಿದ್ದೆ. ಅದು ತುಂಬಾ ಪರ್ಫೆಕ್ಟ್ ಆಗಿನೇ ಬಂದೈತೆ ಫಿಟ್ಟಿಂಗ್. ಮತ್ತೆ ತುಂಬಾ ಈಸಿ, ಬಿಗಿನರ್ಸ್ ಅಂತ ಕಲಿಯೋರಿಗೆ ತುಂಬಾ ಈಸಿ ಆಗ್ತೈತೆ ಅದು. ಆ ತರ ನಾನು ಕಟಿಂಗ್ ನ ಇವತ್ತು ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಹಿಂದಿನ ವಿಡಿಯೋದಲ್ಲಿ ತುಂಬಾ ವಿಡಿಯೋಸ್ ಹಾಕಿದ್ದೀನಿ ಪ್ಲೇನ್ ಬ್ಲೌಸ್ ಕಟಿಂಗ್ ಇಂದು, ಬಟ್ ಇದು ಒಂಚೂರು ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕತ್ತೀನಿ. ಹಂಗಾಗಿ ಯಾರ್ಯಾರು ಕಲಿತಾ ಇದ್ದೀರಾ ಇನ್ನು ಅವ್ರಿಗಂತೂ ಪೂರ್ತಿಯಾಗಿ ಈಸಿ ಆಗೋ ತರ ಐತಿ ಇದು ಕಟಿಂಗ್. ಹಂಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಕಟಿಂಗ್ ಯಾವ ತರ ಐತಿ ಅಂತ ಹೇಳಿ. ಬರ್ರಿ ನೋಡ್ರಿ. ಫಸ್ಟ್ ಬಿಗಿನರ್ಸ್ ಇದ್ರಂದ್ರ ಒಂದ್ ಸ್ಕೇಲ್ ತಗೋರಿ. ನೀವು ಸ್ಕೇಲ್ ತಗೊಂಡ್ರ ಅಳತೆ ಮಾಡ್ಕೊಳ್ಳೋದಕ್ಕ ಮತ್ತ ಡೈಗ್ರಾಮ್ ಹಾಕೋದಕ್ಕ ತುಂಬಾ ಅನುಕೂಲ ಆಗ್ತೈತಿ. ಫಸ್ಟ್ ನೋಡ್ರಿ, ಚೆಸ್ಟ್ ಮೆಜರ್ಮೆಂಟ್ ನ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ. ಈ ತರ ಹುಕ್ ಹಾಕಿನೇ ಅಳತೆ ಮಾಡ್ಕೊರಿ. ಎಷ್ಟೈತಿ? 9.5 ಐತಿ. ಈ ಸೈಡೆ ಅಳತೆ ತಗೋರಿ. ಹುಕ್ ಪಟ್ಟಿ ಇರುತ್ತಲ್ಲ, ಈ ಹುಕ್ ಹಚ್ಚಿರ್ತೀವಿ ನಾವು, ಇದ ಸೈಡ ನೀವು ಅಳತೆನ ತಗೋಬೇಕು. ನೋಡ್ರಿ, ಬಟ್ಟೆನ ಈ ತರ ಫಸ್ಟ್ ಫೋಲ್ಡ್ ಮಾಡ್ರಿ. ನೋಡ್ರಿ, 9.5 ಇತ್ತು ರೆಡಿ ಇರೋದು. 2 ಇಂಚು ಎಕ್ಸ್ಟ್ರಾ ತಗೋಬೇಕು. 2 ಇಂಚ್ ಎಕ್ಸ್ಟ್ರಾ ಅಂದ್ರೆ ಎಷ್ಟು? 11.5 ಇಂಚು ತಗೋಬೇಕು. ಇಲ್ಲಿಂದ ನೋಡ್ರಿ 11.5 ಬಟ್ಟೆನ ಇಲ್ಲಿಂದ ಇಲ್ಲಿಗೆ ತಗೋರಿ. ಕರೆಕ್ಟ್ ಐತಿ. ಇವಾಗ ಇದನ್ನ, ಈ ಬಟ್ಟೆನ ನೀವೇನ್ ಮಾಡ್ರಿ, ಈ ತರ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊರಿ. ಓಕೆನಾ? ನೆಕ್ಸ್ಟ್ ಇವಾಗ ಬ್ಲೌಸ್ ಇಂದು ಉದ್ದ ನೋಡ್ಕೊರಿ ಎಷ್ಟೈತೆ ಅಂತ ಹೇಳಿ. ನೋಡ್ರಿ, ಇಲ್ಲಿಗೆ ಅದು 3.5 ಇಂಚು ರೆಡಿ ಇರೋದೈತಿ. ನಾವು ಪ್ಲೇನ್ ಬ್ಲೌಸ್ಗೆ 2 ಇಂಚು ಉದ್ದಾನ ಜಾಸ್ತಿ ತಗೋಬೇಕು. ಅಂದ್ರ 14.5 15ವರೆಗೆ ನಾವು ತಗೋಬೇಕು. 15ವರೆಗೆ ಒಂದ್ ಮಾರ್ಕ್ ಮಾಡ್ರಿ. ಇಲ್ಲಿ ಬಟ್ಟೆ ಕರೆಕ್ಟ್ ಆಗೈತಿ, ಹಂಗಾಗಿ ನಾನು ಇಷ್ಟೇ ಬಿಡಾತೀನಿ. ನೀವು ಎಲ್ಲಿರುತ್ತ ಅಲ್ಲಿಗೆ ಬಟ್ಟೆ ಉದ್ದ ನೋಡ್ಕೊಂಡು ಒಂದ್ ಲೈನ್ ಹಾಕೋರಿ. ಇಲ್ಲಿಂದ ನೋಡ್ರಿ, ಚೆಸ್ಟ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 9.5 ಒಂದು ಮಾರ್ಕ್, ಇಲ್ಲಿ 2 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್. ಇದು ನೋಡ್ರಿ, ಈ ತರ ಬಟ್ಟೆ ತಗೊಂಡು ನೀವು ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ ಮೆಥಡ್. ಬಿಗಿನರ್ಸ್ ಇದ್ರೂ ತುಂಬಾ ಈಸಿಯಾಗಿ ಕಲಿಬಹುದು ಈ ತರ ಮೆಥಡ್ ನ ನೀವು ಫಾಲೋ ಮಾಡಿದ್ರ. ನೆಕ್ಸ್ಟ್ ನೋಡ್ರಿ, ಇವಾಗ ನೆಕ್ ಬಿಡುತ್ತು 2 ಇಂಚ್ ತಗೋರಿ. ಇಲ್ಲಿಂದ ನೆಕ್ಸ್ಟ್ ಭುಜಾನ ನೋಡ್ರಿ, ಇಲ್ಲಿ ಅಳತೆ ಮಾಡ್ರಿ ಎಷ್ಟೈತೆ ಅಂತ ಹೇಳಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ನಾವು ಉಲ್ಟಾ ಅಳತೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಎಷ್ಟೈತೆ ಅಂತ ಅಷ್ಟು ಬರುತ್ತೆ. ಇಲ್ಲಿಂದ ನೋಡ್ರಿ 3 ಇಂಚ್ ರೆಡಿ ಇರೋದು ಭುಜ ಐತಿ. ರೆಡಿ ಇರೋದಿಲ್ಲ, ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು. ರೆಡಿ ಇರೋದಾದ್ರೆ 2.5 ಆಗುತ್ತೆ. ಇಲ್ಲಿ ಹೊಲಿಗೆ ಹಾಕಿವಲ್ಲ, ಇದ್ರ ಒಳಗಡೆದಾದ್ರೆ ನಮ್ಗೆ ಏನಿದೆ ರೆಡಿ ಇರೋದಾಗ್ತೈತಿ 2.5 ಬರುತ್ತಾ. ಇಲ್ಲಿವರೆಗೂ ಬಟ್ಟೆ ತಗೊಂಡ್ರೆ ನಾವು 3 ಇಂಚ್ ಬರ್ತೈತಿ. ಇಲ್ಲಿಂದ ನೋಡ್ರಿ 3 ಇಂಚು ಭುಜಾನ ಇಡ್ರಿ. ನೆಕ್ಸ್ಟ್ ಇವಾಗ ನಾವಿಲ್ಲಿ ಕಂಕಳಿನ ಉದ್ದ ತಗೊಂತೀವಲ್ಲ, ಜಾಸ್ತಿ ಇಲ್ಲೇನೆ ನಾವು ತಪ್ಪು ಮಾಡೋದು. ಕರೆಕ್ಟ್ ಆಗಿ ಮೆಜರ್ಮೆಂಟ್ ನೋಡ್ಕೊಂಡು ತಗೋಬೇಕು. ಇಲ್ಲಿಂದ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಒಂದು ಸ್ಕೇಲ್ ಇಡ್ರಿ ತರ. ಹಂಗಾದ್ರೆ ನಿಮ್ಗ ಅಳತೆ ತಗೊಳ್ಳುವಾಗ ಇಲ್ಲಿ ಹೆಚ್ಚು ಕಡಿಮೆ ಆಗಂಗಿಲ್ಲ. ಸ್ಕೇಲ್ ಇಟ್ಟು ಇಲ್ಲಿ ಉದ್ದಾನ ನೋಡ್ಕೊರಿ ಎಷ್ಟೈತೆ ಅಂತ ಹೇಳಿ. ನೋಡ್ರಿ, ಕರೆಕ್ಟ್ ಆಗಿ ನಾವು ಅಳತೆ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 5 ಇಂಚು ಕಂಕಳಿನ ಉದ್ದ ಬರುತ್ತಾ. ನೋಡ್ರಿ, ಕರೆಕ್ಟ್ ಇಲ್ಲಿ ಹೊಲಿಗೆ ಅಟ್ಯಾಚ್ ಮಾಡಿರ್ತೀವಲ್ಲ ನಾವು ತೋಳ್ನ, ಅಲ್ಲಿಗೆನೆ ಕರೆಕ್ಟ್ ಆಗಿ ನೋಡ್ಕೋಬೇಕು.
ಇಲ್ಲಿಂದ ಇವಾಗ 5 ಇಂಚು ಕಂಗಳಿನ ಉದ್ದ ಇಡ್ರಿ. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕ 1ನೇ ಶೇಪ್ಗೆ ನೀವು 1 ಕಾಲ್ ಇಡಬೇಕು. 1 ಕಾಲ್ ಅಂದ್ರೆ 1ರ ಮೇಲೆ 2 ಪಾಯಿಂಟ್ ಇರುತ್ತಲ್ಲ ಅಷ್ಟಿಡ್ರಿ. ಮತ್ತೆ 2ನೇ ಶೇಪ್ ತೆಗಿಯೋದಕ್ಕೆ 1 ಇಂಚಿಗೆ 1 ಪಾಯಿಂಟ್ ಅಷ್ಟೇ ಕಡಿಮೆ ಇಡ್ರಿ. ಅಂದ್ರೆ ಮುಕ್ಕಾಲ್ ಇಡ್ತಾರಲ್ಲ ಆ ತರ ಇಡ್ರಿ. ಪೂರ್ತಿ 1 ಇಡಬೇಡ್ರಿ. 2 ಪಾಯಿಂಟ್ ಅಷ್ಟು ಕಡಿಮೆನ ಇಟ್ಕೋರಿ. ನೆಕ್ಸ್ಟ್ ಇವಾಗ ಮುಂಭಾಗದ್ದು ಉದ್ದಾನ ತಗೋಬೇಕು ನಾವು ಎಷ್ಟೈತೆ ಅಂತೇಳಿ. ಎಷ್ಟೈತೆ ನೋಡ್ರಿ, 6.5 ಇಂಚ್ ಐತಿ. ಇಲ್ಲಿಂದ 6.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಸ್ವಲ್ಪ ಇಲ್ಲಿ 1/2 ಇಂಚು ಕ್ರಾಸ್ ಮೇಲೆ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ತೆಗಿರಿ. ಈ ತರ ನಾವು ಕ್ರಾಸ್ ಮೇಲೆ ಮಾರ್ಕ್ ಮಾಡಿ ಶೇಪ್ ತೆಗೆದ್ರೆ ಇಲ್ಲಿ ನಮ್ಗ ಮುಂಭಾಗಕ್ಕ ನೆಕ್ ಚೆನ್ನಾಗಿ ಕೊಡ್ತೈತಿ. ಮತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತ. ನೆಕ್ಸ್ಟ್ ಇವಾಗ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದೇ ಒಂದು ಮೆಜರ್ಮೆಂಟ್ ತಗೊಂಡ್ರೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬಹುದು. ನೋಡ್ರಿ, ಈ ಭುಜದಿಂದ ಹಿಡಿದು ಇಲ್ಲಿ ನಾವು ಟಕ್ಸ್ ಪಾಯಿಂಟ್ ನ ಅಟ್ಯಾಚ್ ಮಾಡಿರ್ತೀವಲ್ಲ, ಇಲ್ಲಿ ನೋಡ್ರಿ ಟಕ್ಸ್ ಸ್ಟಿಚ್ ಮಾಡಿರ್ತೀವಿ. ಒಂದು ಸ್ಟಿಚ್ ನ ನಾವು ನಡುವೆ ಇದು ದೊಡ್ಡದು ಇರುತ್ತಲ್ಲ 2.5 ಇಂಚ್ ತಗೊಂಡು ಮಾಡಿರ್ತೀವಲ್ಲ, ಇಲ್ಲಿಗೆ ನಾವು ಅಳತೆ ತಗೋಬೇಕು. ನೋಡ್ರಿ ಇದು ಎಷ್ಟ್ ಐತಿ, ರೆಡಿ ಇರೋದು 12 ಇಂಚ್ ಐತಿ. ಇಲ್ಲಿಂದ 13 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ರಿ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅದು ಎಷ್ಟಿರುತ್ತೆ ಅದು ಅದಕ್ಕಿಂತ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 13 ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲೊಂದು ಲೈನ್ ಹಾಕೋರಿ. ಇದು ತುಂಬಾ ಈಸಿ ಮೆಥಡ್. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಈ ಮಾರ್ಕ್ ಇಂದ ಹಿಡಿದು ನಾವು ಮೇಲ್ಗಡೆ ನೆಕ್ ಇರುತ್ತಲ್ಲ ಈ ಸೈಡು 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಇಲ್ಲಿ ನಾವು ಕಂಕಳಿನ ಶೇಪ್ ಹಾಸ್ತೀವಲ್ಲ, ಇಲ್ಲಿ ನಾವು ತೋಳು ಅಟ್ಯಾಚ್ ಮಾಡುವಲ್ಲಿ 1/2 ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಈ ತರ ಶೇಪ್ ನ ಹಾಕ್ರಿ. ನಾನು ಈ ತರ ಆಲ್ರೆಡಿ ಮಾರ್ಕಿಂಗ್ ಹಾಕಿ ಸ್ಟಿಚ್ ಮಾಡಿದೀನಿ. ತುಂಬಾ ಪರ್ಫೆಕ್ಟ್ ಆಗಿ ಬಂದೈತಿ ಬ್ಲೌಸ್. ಹಾಗಾಗಿ ನಾನು ಈ ತರ ಈ ಮೆಥಡ್ ಅಲ್ಲಿ ಈಸಿ ಆಗುತ್ತೆ ಅಂತೇಳಿ ನಿಮ್ಗ ತಿಳಿಸ್ಕೊಡಕತ್ತೀನಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ತಗೋರಿ. ಈ ಟಕ್ಸ್ ಪಾಯಿಂಟ್ 2.5 ಇಂಚ್ ಉದ್ದ ತಗೋರಿ. ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಎರಡು ಸೈಡ್ 1 ಇಂಚ್ಗೆ ಮಾರ್ಕ್ ಮಾಡ್ಕೋರಿ. ಇಲ್ಲಿನೂ ಈ ತರ ಟೇಪ್ ಫೋಲ್ಡ್ ಮಾಡ್ಕೊಂಡು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಅನ್ನು 2.5 ಇಂಚ್ ಉದ್ದ ತಗೋರಿ. ಕರೆಕ್ಟ್ ಆಗಿ ಬರುತ್ತಾ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೈಟ್ ಆಗಿ 1.5 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಈ ತರ ಒಂದು ಮಾರ್ಕಿಂಗ್ ಹಾಕೋರಿ. ಇಲ್ಲಿಗೆ ತಗೋರಿ ಲಾಸ್ಟ್ ಇದನ್ನ. ನೆಕ್ಸ್ಟ್ ಇಲ್ಲಿಂದ 2 ಇಂಚ್ಗೆ ಮೇಲ್ಗಡೆ ಒಂದು ಮಾರ್ಕ್ ಮಾಡಿ ಇಲ್ಲೊಂದು ಟಕ್ಸ್ ಪಾಯಿಂಟ್ ತಗೋರಿ. ನೋಡ್ರಿ, ನಾವು ಪ್ಲೇನ್ ಬ್ಲೌಸ್ಗೆ ಇಷ್ಟು ಈಸಿಯಾಗಿ ಮಾರ್ಕಿಂಗ್ ನ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ.
ಇಲ್ಲಿ ನೋಡ್ರಿ ಫಸ್ಟ್ ನಾವು ಕ್ರಾಸ್ ಬೆಲ್ಟ್ ನ 2 ಪೀಸ್ ಅಷ್ಟೇ ಕಟಿಂಗ್ ಮಾಡ್ಕೋಬೇಕು. ಇವಾಗ ನಾವು 1ನೇ ಪೀಸ್ ನ 4 ಕಟಿಂಗ್ ಮಾಡ್ಕೊಂಡ್ವಿ. 1ನೇ ಶೇಪ್ ಗೆ 4 ಪೀಸ್ ಕಟಿಂಗ್ ಮಾಡ್ಕೊಂಡ್ವಿ. ಈಗ 2ನೇ ಶೇಪ್ ಗೆ ನಾವು 2 ಪೀಸ್ ಅಷ್ಟೇ ಕಟಿಂಗ್ ನ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಭುಜನ ನಾನು ಪೂರ್ತಿಯಾಗಿ ತೆಗೆದಿದ್ದೀನಿ. ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ತೆಗೆದ್ನೆ ನಾನು. ನೀವು ಇಲ್ಲಿ ಕಚ್ ಮಾರ್ಕ್ ಅಷ್ಟೇ ಹಾಕೊಂತೀನಿ ಅಂತಂದ್ರ ಕಚ್ ಮಾರ್ಕ್ ಅಷ್ಟೇನೆ ಹಾಕೋರಿ. ಪೂರ್ತಿಯನ್ನು ತೆಗಿಯೋ ಅವಶ್ಯಕತೆ ಇರಲ್ಲ. ಲೈನಿಂಗ್ ಕ್ಲಾತ್ ಆದ್ರೆ ಪೂರ್ತಿ ತೆಗಿಬಹುದು. ಇದನ್ನಾದ್ರೆ ನಾವು ಇಲ್ಲಿ ಒಂದು ಕಚ್ ಮಾರ್ಕ್ ಹಾಕೊಂಡು ಸ್ಟಿಚ್ ಮಾಡುವಾಗ ಭುಜನ ಜಾಯಿಂಟ್ ಮಾಡ್ಕೊಂಡ್ರು ನಡಿತೈತಿ. ಇವಾಗ ನೆಕ್ಸ್ಟ್ ನಾವು ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಒಂದು ನಾವು ಟಕ್ಸ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗ ಬ್ಯಾಕ್ ಸೈಡ್ ಅನ್ನು ಕಟಿಂಗ್ ಕರೆಕ್ಟ್ ಆಗಿ ಮುಗಿತೈತಿ. ನೋಡ್ರಿ ಇವಾಗ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ಎಷ್ಟೈತಿ 10 ಇಂಚ್ ಬ್ಯಾಕ್ ಸೈಡ್ ನೆಕ್ ಉದ್ದ ಐತಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ತೆಗೀರಿ. ನೆಕ್ಸ್ಟ್ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಟಕ್ಸ್ ಪಾಯಿಂಟ್ ನಿ ಮಾರ್ಕ್ ಮಾಡ್ಕೋರಿ. ಈ ಟಕ್ಸ್ ಪಾಯಿಂಟ್ 4 ಇಂಚಿಗೆ ಉದ್ದ ತಗೋರಿ, ಕರೆಕ್ಟ್ ಆಗ್ತೈತಿ. 2 ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ರಿ. ನೋಡ್ರಿ ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮುಗೀತು. ನೋಡ್ರಿ ಫ್ರಂಟ್ ಮತ್ತೆ ಬ್ಯಾಕ್ ಕಟಿಂಗ್ ಮುಗೀತು. ಈ ಬಟ್ಟೆ ಒಳಗ ನಾನು ತೋಳ್ ಕಟಿಂಗ್ ಮಾಡ್ಕೋತೀನಿ. ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಕ್ರಾಸ್ ಪಟ್ಟಿ, ಒಂದು ಕ್ರಾಸ್ ಪಟ್ಟಿ ಬಂದೈತಿ ನನಗ. ಇನ್ನೊಂದು ಕ್ರಾಸ್ ಪಟ್ಟಿನ ನಾನು ಬೇರೆ ಬಟ್ಟೆ ಒಳಗ ತಗೊಂಡು ಅಟ್ಯಾಚ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ ಏನ್ ಇರ್ತಾವ ಅಂತಂದ್ರ ಅವು ಕಡಿಮೆ ಬಟ್ಟೆ ಬಂದಿರ್ತಾವು. ಹಂಗಾಗಿ ನಾವ್ ಇದಕ್ಕ ಸ್ವಲ್ಪ ಬಟ್ಟೆ ಬೇರೆ ಹಾಕೊಂಡು ನಾವು ಸ್ಟಿಚ್ ಮಾಡ್ಬೇಕಾಗ್ತೈತಿ. ಕೆಲವೊಬ್ಬರದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದವ್ರಿಗೆ ಬಟ್ಟೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ತೈತಿ. ಬಟ್ ಕೆಲವೊಬ್ಬರಿಗೆ ಆಗೋದಿಲ್ಲ. ಈ ಒಳಗಡೆ ಬೇರೆ ಬಟ್ಟೆನ ಹಾಕೊಂಡು ಇದನ್ನ ನಾನು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ಕೊಂತೀನಿ. ನೆಕ್ಸ್ಟ್ ತೋಳಿಗೆ ನಾನು ಇದನ್ನ ಅಷ್ಟೇ ಇಲ್ಲಿ ತೋಳಿನ ಬಿಡ್ತು ಕಡಿಮೆ ಬರುತ್ತಾ, ಹಂಗಾಗಿ ನೆಕ್ಸ್ಟ್ ಇವಾಗ ಇಲ್ಲಿ ಪೀಸ್ ನ ಜಾಯಿಂಟ್ ಮಾಡ್ಕೊಂಡು ತೋಳ್ ಕಟಿಂಗ್ ನ ಮಾಡ್ಕೋಬೇಕು. ಇದ್ರದ್ದು ಒಂದು ಸಪರೇಟ್ ಆಗಿರೋ ವಿಡಿಯೋನ ಹಾಕ್ತೀನಿ. ಯಾಕಂದ್ರೆ ತುಂಬಾ ಜನ ಕೇಳಕತ್ತಾರ ಬಟ್ಟೆ ಕಡಿಮೆ ಬಂತು ಅಂತಂದ್ರೆ ನಾವ್ ಯಾವ ತರ ಅಡ್ಜಸ್ಟ್ ಮಾಡಿ ತೋಳಿನ ಕಟಿಂಗ್ ಮಾಡ್ಬೇಕು ಅಂತೇಳಿ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ತೈತಿ. ಇದೇ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಇದನ್ನ ಅದಕ್ಕೆ ನಾನು ಇನ್ನ ಸಪರೇಟ್ ಆಗಿ ವಿಡಿಯೋ ಹಾಕ್ತೀನಿ. ಎಂಡ್ ಸ್ಕ್ರೀನ್ ಅಲ್ಲಿ ಬೇರೆ ಇನ್ನೊಂದು ವಿಡಿಯೋ ನಾನು ಹಾಕ್ತೀನಿ. ಬ್ಲೌಸ್ದು ತೋಳ್ ಕಟಿಂಗ್ ನ ಯಾವ ತರ ಮಾಡೋದು ಅಂತೇಳಿ ತುಂಬಾ ವಿಡಿಯೋ ಮಾಡಿದೀನಿ. ಈ ವಿಡಿಯೋದು ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಾದ್ರೂ ತೋಳಿಂದು ಕಟಿಂಗ್ ಫಸ್ಟ್ ಬೇಕು ಅಂತಂದ್ರೆ ಒಂದ್ಸರಿ ಆ ವಿಡಿಯೋ ಚೆಕ್ ಮಾಡಿ ಆಮೇಲೆ ನೀವು ತೋಳಿನ ಕಟಿಂಗ್ ನ ಮಾಡ್ಕೊರಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದ್ರ ವಿಡಿಯೋನ ನೆಕ್ಸ್ಟ್ ಡೇನೆ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಚೆಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.